ममो वार्ता समस्त गुरुक्षर द्वारा श्री परमेश्वर प्रीत्यर्थम एतक्षेत्रवासिनां सर्वेषां आस्तिक भक्त महाजनानां क्षेत्रस्थयज्ञवीर्यविददा अपद आनन्दाजरारोग्यैश्वर्याभिवृद्ध्यर्थं समस्त दुर्गोपशान्त्यर्थं समस्त मंगलावाप्त्यर्थं समस्तार्थार्थं च धर्मार्थकाममोक्ष चतुर्विध पुरुषार्थसिद्ध्यर्थं श्रीवराचार्यचरणारविन्ददेवता प्रीत्यर्थं यावच्छक्तिध्यानावाहनादि षोडशोपचार पूजां करिष्ये। नमः ध्यायामि श्रीवराचार्यचरणारविन्दाभ्यां नमः आवाहयामि श्रीवराचार्यचरणारविन्दाभ्यां नमः आसनं कल्पयामि नमः पादारविन्दयोः पाद्यं समर्पयामि श्रीवराचार्यचरणारविन्दाभ्यां नमः हस्तयोः अर्घ्यमर्घ्यं समर्पयामि श्रीवराचार्यचरणारविन्दाभ्यां नमः मुखे आचमनीयं समर्पयामि मातरः तस्मारङ्गवामभोजस्यक्षदाजलन्दथा आपो जनजथा जनः तरम् आचमनीयं समर्पयामि श्रीवराचार्यचरणारविन्दाभ्यां नमः वस्त्राभ्यां समर्पयामि श्रीवराचार्यचरणारविन्दाभ्यां नमः आभरणाभ्यमक्षरान् ओम मधुसूदनाय नमः ओम त्रिविक्रमाय नमः ओम मनस्तुद्रहोत्पन्नावह्नाढ्यस्तमनाहरः धूपदीपानन्तरम् आचमनीयं समर्पयामि
राज्यमादत्ते यो राजा सम्राज्यो वासो मे नजरते देवन्तो वै देवानागं सवाः त एवास्मै सवान् प्रयच्छन्ते त एनं मनस्तु वन्दे राज्याय देवसो राजा भवति शिवराचार्यचरणारविन्दाभ्यां नमः वेदोक्तकर्पूरमङ्गलजी हरणमक्षरः शिवराचार्यचरणारविन्दाभ्यां नमः वेदोक्तमन्त्रपुष्पाञ्जलिं समर्पयामि शिवराचार्यचरणारविन्दाभ्यां नमः प्रदक्षिणनमस्कारान् समर्पयामि प्रसन्नार्घ्यं करिष्ये ओं तत्पुरुषाय विद्महे महादेवाय धीमहि तन्नो रुद्रः प्रचोदयात् शिवराचार्यचरणारविन्दाभ्यां नमः प्रसन्नार्घ्यं समर्पयामि प्रार्थनां करिष्ये एल्लरू ಹೇಳಿ विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारती प्रार्थने ಮಾಡಿ शिवराचार्यचरणारविन्दाभ्यां नमः मनोरथान् प्रार्थयामि शिवराचार्यचरणारविन्दाभ्यां नमः छत्रजामराजनमस्तोपचारान् समर्पयामि अनजापूजा शिवराचार्यचरणारविन्ददेवता प्रीयन्ता तस्य प्रकटिरेणस्य यः परः स महेश्वरः ಇದೀಗ ಭಕ್ತಾದಿಗಳನ್ನು ಅನುಗ್ರಹಿಸುವಂತಹ ಕಾರ್ಯಕ್ರಮ. ಇಲ್ಲಿನ ಸ್ಥಳೀಯ ದೇವಸ್ಥಾನದ ಸಂಬಂಧಪಟ್ಟವರು ಶ್ರೀಗಳ ಪಾದುಕಾ ಪೂಜೆಯನ್ನು ನಿರ್ವಹಿಸಿ ನಾವೆಲ್ಲರೂ ಗುರುಗಳ ಮಾತಿಗೋಸ್ಕರ ನಾವು ಕಾತರರಾಗಿದ್ದೇವೆ. ತುಂಬ ಸಮಯದ ಕೊರತೆ ಇದೆ ಅಂತ ಎಲ್ಲರಿಂದ ಗೊತ್ತಿದ್ದು ಈ ಭಾಗದಲ್ಲಿ ಗುರುಗಳು ಬಂದಾಗ ಸುತ್ತಮುತ್ತಲಿನ ಅನೇಕ ದೇವಸ್ಥಾನಗಳಿಗೆ ಅವರು ಭೇಟಿ ಕೊಟ್ಟು ಎಲ್ಲರನ್ನು ಕೂಡ ಹರಸಿದ್ದುಂಟು. ಈ ಸಂದರ್ಭದಲ್ಲಿ ಅಗಲ್ಪಾಡಿ ದುರ್ಗಾ ಪರಮೇಶ್ವರಿಯ ಭಕ್ತರಾದ ನಮಗೆ, ಗುರುಗಳ ಶಿಷ್ಯರಾದ ನಮಗೆ, ಕರಾಡ ಸಮುದಾಯ ಮತ್ತು ಎಲ್ಲ ವರ್ಗದವರಿಗೆ ಕೂಡ ಅವರು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಶೃಂಗೇರಿ ಪೀಠಕ್ಕೆ ಮತ್ತು ಕರಾಡ ಸಮುದಾಯಕ್ಕೆ, ಅಗಲ್ಪಾಡಿ ದೇವಸ್ಥಾನಕ್ಕೆ ಪರಂಪರೆಯಿಂದ ಪರಮಾಚಾರ್ಯರಿಂದ ತೊಡಗಿ, ಅಭಿನವ ವಿದ್ಯಾತೀರ್ಥರಿಂದ ತೊಡಗಿ ಭಾರತೀ ತೀರ್ಥ ಮಹಾಸ್ವಾಮಿಗಳು, ಹಾಗೆ ಇದೀಗ ವಿಧುಶೇಖರ ಭಾರತೀ ಸ್ವಾಮಿಗಳು ಶ್ರೀ ದೇವಸ್ಥಾನಕ್ಕೆ ಬಂದು ಇಲ್ಲಿ ಹರಸಿದ್ದು ಎಲ್ಲರಿಗೂ ಹರಿಸ್ತಾ ಇದ್ದಾರೆ. ವ್ಯಯನಾಮ ಸಂವತ್ಸರ ಚೈತ್ರ ಬಹುಳ ತದಿಗೆಯ ದಿವಸ ಈ ದೇವಸ್ಥಾನದ ಪಶ್ಚಿಮ ಗೋಪುರವನ್ನು ಹಿಂದಿನ ಸ್ವಾಮಿಗಳು ಭಾರತೀ ತೀರ್ಥ ಮಹಾಸ್ವಾಮಿಗಳು ಉದ್ಘಾಟಿಸಿ ವಿಶ್ವ ಕರಾಡ ಸಮ್ಮೇಳನ ಎಂಬ ಹೆಸರಿನಲ್ಲಿರುವಂತಹ ದೊಡ್ಡ ಬೃಹತ್ ಸಮ್ಮೇಳನವನ್ನು ಉದ್ಘಾಟಿಸಿ ಆಶೀರ್ವಾದ ಮಾಡಿದ್ದಾರೆ. ತದನಂತರ ವಿಧುಶೇಖರ ಭಾರತೀ ಶ್ರೀಗಳು 2024ರಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ನಮ್ಮನ್ನೆಲ್ಲವನ್ನು ಹರಿಸಿದ್ದು ನಮಗೆಲ್ಲರಿಗೆ ಕೂಡ ನೆನಪಿದೆ. ಇದೀಗ ಮಲ್ಲಕ್ಕೆ ವಿಶೇಷ ಸಮಾರಂಭದ ಸಂದರ್ಭದಲ್ಲಿ ಅವರು ಆಗಮಿಸಿದಂತಹ ಈ ಕಾಲಕ್ಕೆ ನಾವು ಅವರನ್ನು ವಿನಂತಿಸಿಕೊಂಡಂತೆ ಅವರು ಒಂದು ಕ್ಷಣಕ್ಕಾದರೂ ಬಂದು ಹೋಗ್ತೇನೆ ಅಂತ ಹೇಳಿದ ರೀತಿಯಲ್ಲಿ ಇದೀಗ ಬಂದಿದ್ದಾರೆ. ಏನೂ ಸಮಯವನ್ನು ವ್ಯಯ ಮಾಡದೆ ಅವರ ಆಶೀರ್ವಾದವನ್ನು ಅವರಿಂದ ಪಡೆಯುವಂಥ ಕೆಲಸಕ್ಕೋಸ್ಕರ ನಾವೀಗ ಸನ್ನದ್ಧರಾಗಿದ್ದೇವೆ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ವಿಧುಶೇಖರ ಭಾರತಿಗಳ ಬಗ್ಗೆ ನಾನು ಹೇಳುವಂತಹ ವ್ಯಕ್ತಿ ಅಲ್ಲ, ನಮಗೆ ಸಾಧ್ಯ ಇಲ್ಲ. ನಮಗೆ ಕೇವಲ ಭಕ್ತಿ ಮತ್ತು ಶ್ರದ್ಧೆ ಮಾತ್ರ. ಆ ಮಠಕ್ಕೆ, ಶೃಂಗೇರಿ ಕ್ಷೇತ್ರಕ್ಕೆ, ಪೀಠಕ್ಕೆ ಅಲ್ಲಿ ಕೂತಂತಹ 37ನೇ ಅವರು ಗುರುಗಳಿದ್ದಾರೆ. ಅವರು ಆಚಾರ್ಯ ಶಂಕರರಿಂದ ತೊಡಗಿ ಸುರೇಶ್ವರಾಚಾರ್ಯರಿಂದ ತೊಡಗಿ ಈಗ ಆಸೀನರಾಗಿರತಕ್ಕಂಥ ವಿಧುಶೇಖರ ಭಾರತೀ ಶ್ರೀಗಳವರು 37ನೇ ಪೀಠಾಧಿಪತಿಗಳಾಗಿ ಇಡೀ ವಿಶ್ವಕ್ಕೆ, ಇಡೀ ದೇಶದ ಎಲ್ಲ ಉತ್ತರ ಭಾರತ ಎಲ್ಲ ಕಡೆಗಳಿಗೆ ಕೂಡ ಸಂಚಾರ ಮಾಡಿ
ಬಹು ಭಾಷೆಗಳಿಂದ ಭಕ್ತರ ಮನಸ್ಸನ್ನು ತಿಳಿದು ಅವರಿಗೆ ಆಶೀರ್ವಾದ ಮಾಡುವುದನ್ನು ನಾವೆಲ್ಲರೂ ಕೂಡ ಇಂದಿನ ಈ ಇದರ ತಾಂತ್ರಿಕ ಯುಗದಲ್ಲಿ ನಾವು ಅದನ್ನು ಕಂಡಿದ್ದೇವೆ. ಹಿಂದಿ ಇರಬಹುದು, ತಮಿಳು ಇರಬಹುದು, ತೆಲುಗು ಇರಬಹುದು, ಕನ್ನಡ ಎಲ್ಲ ಭಾಷೆಗಳನ್ನು ಕೂಡ ಅರಿತವರಾಗಿದ್ದು ಜನಗಳಿಗೆ ಮನ ಮುಟ್ಟುವಂತೆ ಅವರ ಆಶೀರ್ವಾದವನ್ನು ನಾವು ಕೇಳ್ತಾ ಇದ್ದೇವೆ. ಇದೀಗ ಅವರನ್ನು ಸ್ವಾಗತ ಮಾಡ್ತಾ 4 ಊರಿನ ಮಹಿಮರು ಎಲ್ಲರೂ ಅವರ ಶಿಷ್ಯವರ್ಗ ಕೂಡ ಇಲ್ಲಿಗೆ ಬಂದದ್ದುಂಟು. ಎಲ್ಲರೂ ಈಗ ಇಲ್ಲಿ ಬಂದಿದ್ದು. ಆಲಯಂ ಕರುಣ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಈ ಸನಾತನ ವೈದಿಕ ಹಿಂದೂ ಧರ್ಮದ ನಿರಂತರ ಪ್ರಚಾರಕ್ಕಾಗಿ ಸ್ಥಾಪನೆ ಮಾಡಿದಂತಹ ಚತುರಾಮ್ನಾಯ ಪೀಠಗಳಲ್ಲಿ ದಕ್ಷಿಣ ದಿಕ್ಕಿನ ಆಮ್ನಾಯ ಪೀಠವಾಗಿರತಕ್ಕಂತಹ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಅವಿಚ್ಛಿನ್ನ ಪರಂಪರೆಯಲ್ಲಿ 35ನೇ ಅಧಿಪತಿಗಳು ನಮ್ಮ ಪರಮಗುರುಗಳು, ಪರಮ ಪೂಜ್ಯರು ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಮತ್ತು ನಮ್ಮ ಪರಮ ಪೂಜ್ಯ ಗುರುವರೇಣ್ಯರು ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಅನೇಕ ಬಾರಿ ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದಂತಹ ಶಿಷ್ಯ ಜನರೆಲ್ಲರಿಗೂ, ವಿಶೇಷವಾಗಿ ಈ ಶೃಂಗೇರಿ ಶಾರದಾ ಪೀಠದ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಗುರು ಶಿಷ್ಯ ಸಂಬಂಧವನ್ನು ಹೊಂದಿರತಕ್ಕಂತಹ ಶಿಷ್ಯ ಸಮಾಜವಾಗಿರತಕ್ಕಂತಹ ಕರಾಡ ಬ್ರಾಹ್ಮಣ ಸಮಾಜದ ಭಕ್ತ ಮಹಾಜನರ ಒಂದು ವಿಶೇಷವಾದ ಶ್ರದ್ಧಾ ಕೇಂದ್ರವಾಗಿ ಈ ಅಗಲ್ಪಾಡಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ, ಈ ಮಠ ವಿರಾಜಮಾನವಾಗಿದೆ. ಅನೇಕವಾದಂತಹ ಸ್ವಧರ್ಮ ಆಚರಣೆಯನ್ನು, ಆ ಒಂದು ಸಂಸ್ಕಾರವನ್ನು ಚಿಕ್ಕ ವಯಸ್ಸಿನಿಂದಲೂ ಸಹ ಬೆಳೆಸ್ಕೊಳ್ಬೇಕಾದದ್ದು ಅತ್ಯಂತ ಅವಶ್ಯಕವಾದದ್ದು. ಅದರಿಂದ ಮಾತ್ರವೇ ನಿಜವಾಗಲೂ ಜೀವನ ಅನ್ನುವುದು ಸಾರ್ಥಕವಾಗುವುದು. ಈ ಅಲೌಕಿಕವಾದಂತಹ, ಈ ಧಾರ್ಮಿಕವಾದಂತಹ ಒಂದು ಆಚರಣೆಯಿಂದ ಸಿಗುವಂತಹ ಒಂದು ಆ ಪುಣ್ಯ ಮತ್ತು ಸಂಸ್ಕಾರ ಏನಿದೆಯೋ ಅದರಿಂದ ಮಾತ್ರವೇ ನಾವು ಜೀವನದಲ್ಲಿ ಚೆನ್ನಾಗಿರುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇಂತಹ ಒಂದು ಧಾರ್ಮಿಕತೆಯನ್ನು ವಿಶೇಷವಾಗಿ ಬೆಳೆಸ್ಕೊಳ್ಬೇಕು. ಅದಕ್ಕಾಗಿ ನಮ್ಮ ಹಿಂದಿನವರೆಲ್ಲರೂ ಸಹ ಯಾವ ಪ್ರದೇಶದಲ್ಲಿದ್ದು ವಿಶೇಷವಾಗಿ ಆ ಒಂದು ಧಾರ್ಮಿಕ ಆಚರಣೆಗಳನ್ನು ಮಾಡಿದ್ದಾರೋ, ಆ ಭಗವದ್ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೋ ಅಂತಹ ಒಂದು ಪ್ರದೇಶಗಳನ್ನು ನಾವು ಸದಾಕಾಲ ಚೆನ್ನಾಗಿಟ್ಟುಕೊಂಡು, ಪವಿತ್ರವಾಗಿಟ್ಟುಕೊಂಡು, ಅಲ್ಲಿ ಸದಾಕಾಲ ನಮ್ಮ ಒಂದು ಸಂಬಂಧವನ್ನು ಇಟ್ಟುಕೊಂಡು ಅಲ್ಲಿಗೆ ಯಾವಾಗಲೂ ಬಂದು ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು. ನಡೆಯುವಂತಹ ಕಾರ್ಯಕ್ರಮಗಳನ್ನು ನಾವು ಭಾಗವಹಿಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಬೇಕು. ಲೌಕಿಕವಾದಂತಹ ಭೋಗ್ಯ ವಸ್ತುಗಳು ಮಾತ್ರ ಮನುಷ್ಯನಿಗೆ ಸಂಪಾದನೆ ಮಾಡಿ ಇಟ್ಕೊಂಡು ಬಿಟ್ಟರೆ ಸಾಕು, ಅದರಿಂದ ನಾವು ಸುಖವಾಗಿದ್ದು ಬಿಡ್ತೀವಿ ಅಂತ ತುಂಬ ಜನ ತಿಳ್ಕೊಂಡಿರ್ತಾರೆ. ಆದರೆ ಅದು ಬಹಳ ದೊಡ್ಡ ತಪ್ಪು. ಆ ರೀತಿಯಾಗಿ ತಿಳ್ಕೊಳ್ಳುವುದು ಅಂತಂದರೆ ಅದು ದೊಡ್ಡ ಭ್ರಮೆ. ಯಾಕೆ ಅಂತ ಕೇಳಿದರೆ, ಲೌಕಿಕವಾದಂತಹ ವಸ್ತುಗಳಿವೆ. ಈ ಲೌಕಿಕವಾದಂತಹ ಭೋಗ್ಯ ವಸ್ತುಗಳು ಎಷ್ಟೋ ಜನರ ಕೈಯಲ್ಲೇ ಇವೆ ಲೋಕದಲ್ಲಿ. ಆದರೆ ಅದನ್ನು ಅನುಭವಿಸಲಿಕ್ಕೆ ಮಾತ್ರ ಅವರ ಕೈಯಲ್ಲಿ ಮಾಡಿದಂತಹ ಪುಣ್ಯ ಇವನ ಹತ್ರ ಇದ್ದರೆ ಆ ಪುಣ್ಯವನ್ನು ಕೊಟ್ಟು ಅದರಿಂದ ಇವನು ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿ ತನಕ ಆ ವಸ್ತು ಕೈಯಲ್ಲೇ ಇದ್ದರೂ ಸಹ ಅದು ಇವನದು ಅಂತ ಆಗೋದಿಲ್ಲ, ಅದನ್ನು ಇವನು ಅನುಭವಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ. ಅಂದರೆ ಅಲ್ಲಿಗೆ ಏನಾಯಿತು ಅಂತಂದರೆ, ಬರೀ ಭೋಗ್ಯ ವಸ್ತು ನಮ್ಮ ಕೈಯಲ್ಲಿದ್ದರೆ ಸಾಕಾಗುವುದಿಲ್ಲ, ಅದನ್ನು ನಾವು ಅನುಭವಿಸಬೇಕು, ಅದರಿಂದ ನಾವು ಶ್ರೇಯಸ್ಸನ್ನು ಸುಖವನ್ನು ಅನುಭವಿಸಬೇಕು ಅಂತಂದರೆ ಅದಕ್ಕೆ ನಾವು ಮಾಡಿರುವಂತಹ ಧರ್ಮದ ಅಪ್ಪಣೆ ಬೇಕು. ಆ ಧರ್ಮದ ಒಂದು ಸಮ್ಮತಿ ಬೇಕು. ಧರ್ಮವು ಸಮ್ಮತಿಸಿದರೆ ಮಾತ್ರ, ಆದರೆ ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಆ ಧರ್ಮ ಅನ್ನೋದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಅದು ಸಮ್ಮತಿಸಿದಾಗ ಮಾತ್ರ, ನಮ್ಮ ಕಣ್ಣಿಗೆ ಕಾಣದೇ ಇದ್ದರೂ ಅದಿದೆ, ಅದೇ ಎಲ್ಲವುದನ್ನು ನಡೆಸ್ತಾರೆ. ಚೆನ್ನಾಗಿ ತಿಳ್ಕೊಳ್ಬೇಕು. ಉತ್ತಮವಾದಂತಹ ಸ್ಥಿತಿ ಅಂತಂದರೆ ಏನು? ಉತ್ತಮವಾದ ಸ್ಥಿತಿಯಲ್ಲಿರುವುದು ಅಂತಂದರೆ ತುಂಬ ಸುತ್ತ ದುಡ್ಡಿನ ಕಟ್ಟುಗಳನ್ನೆಲ್ಲ ಇಟ್ಕೊಂಡು ಕೂತ್ಕೊಳ್ಳೋದು ಅಂತ ಹಾಗೆ ಅರ್ಥ ಅಲ್ಲ. ಉತ್ತಮವಾದಂತಹ ಸ್ಥಿತಿ ಅಂತಂದರೆ ಏನದರ ಅರ್ಥ ಅಂತ ಕೇಳಿದರೆ, 4 ಜನ ನಮ್ಮನ್ನು ಗೌರವಿಸುವಂತಹ ಸ್ಥಾನದಲ್ಲಿ ನಾವಿದ್ದು, ನಾವು ಇನ್ನೊಂದು 4 ಜನರಿಗೆ ಒಳ್ಳೆಯದನ್ನು ಮಾಡುವಂತಹ ಸ್ಥಾನದಲ್ಲಿದ್ದರೆ ಅದು ನಿಜವಾಗಲೂ ಉತ್ತಮವಾದಂತಹ ಸ್ಥಾನದಲ್ಲಿರುವುದು ಅಂತ ಅರ್ಥ. ಎಲ್ಲರೂ ನಮ್ಮನ್ನು ಗೌರವಿಸುವಂತಹ ಒಂದು ಸ್ಥಿತಿಯಲ್ಲಿ ನಾವಿರಬೇಕು. 4 ಜನ ಒಳ್ಳೆಯವರು ನಮ್ಮನ್ನು ಗೌರವಿಸಬೇಕು.
ನಾವು ಒಂದು 4 ಜನರ ಗೌರವಕ್ಕೆ ಪಾತ್ರರಾಗಿರಬೇಕು, ಹಾಗೂ ನಮ್ಮಿಂದ ಒಂದು 4 ಜನರ ಉಪಕಾರ ಆಗಬೇಕು. ಅದು ಯಾವ ಥರ ಬೇಕಾದರೂ ಆಗಲಿ, ಉಪಕಾರಗಳು ಹಲವಾರು ರೀತಿಯಲ್ಲಿದೆ. ಆದ್ದರಿಂದ 4 ಜನರ ಗೌರವ ಪಾತ್ರರಾಗಿದ್ದು ನಾವಿನ್ನು 4 ಜನರಿಗೆ ಏನಾದರೂ ಉಪಕಾರ ಮಾಡುವಂಥ, ಯಾವುದಾದ್ರೂ ಒಂದು ರೀತಿಯಲ್ಲಿ ಉಪಕಾರ ಮಾಡುವಂತಹ ಸ್ಥಿತಿಯಲ್ಲಿದ್ದರೆ ಅದೇ ನಿಜವಾಗ್ಲೂ ಉತ್ತಮವಾದಂತಹ ಒಂದು ಜೀವನ ಅಂತ ಅರ್ಥ. ಆದ್ದರಿಂದ ಇಂತಹ ಒಂದು ಉತ್ತಮವಾದ ಜೀವನವು ನಮಗೆ ಆಗಬೇಕು. ಅದಕ್ಕೆ ವಿಶೇಷವಾಗಿ ಒಂದು ಧಾರ್ಮಿಕವಾದಂತಹ ಒಂದು ಆಚರಣೆ ಅನ್ನೋದು ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ಹಿಂದಿನವರೆಲ್ಲರೂ ಸಹ ವಿಶೇಷವಾಗಿ ಧಾರ್ಮಿಕ ಆಚರಣೆಗೆ ಅಪಾರವಾದಂತಹ ಒಂದು ಪ್ರಾಧಾನ್ಯವನ್ನು ಕೊಟ್ಟಿದ್ದರು, ಜೀವನವನ್ನು ನಡೆಸಿದರು. ಹಾಗಾಗಿ ಇದೇ ರೀತಿಯಾದಂತಹ ಒಂದು ಧರ್ಮಶ್ರದ್ಧೆ, ಧರ್ಮನಿಷ್ಠೆಯನ್ನು ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಇದೇ ರೀತಿಯಾಗಿ ಕಾಪಾಡಿಕೊಂಡು ಈ ಒಂದು ಎಷ್ಟೇ ಕೆಲಸಗಳು ವ್ಯವಹಾರಗಳು ಅದೆಲ್ಲ ಏನೇ ಇದ್ದರೂ ಸಹ, ಎಷ್ಟೆಲ್ಲ ವ್ಯವಹಾರಗಳು ಕೆಲಸಗಳು ಅದೆಲ್ಲ ಏನೇ ಇದೆ, ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ಚೆನ್ನಾಗಿ ಜ್ಞಾನಾರ್ಜನೆ ಮಾಡಿ, ಚೆನ್ನಾಗಿ ಸಂಪಾದನೆ ಮಾಡಿ, ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿ. ಈ 3 ಕೆಲಸಗಳನ್ನು ಶಾಸ್ತ್ರ ಹೇಳ್ತಾ ಇದೆ. ಸಂಪಾದನೆಯನ್ನು ಮಾಡಬೇಕು, ಜ್ಞಾನ ಸಂಪಾದನೆಯನ್ನು ಮಾಡಬೇಕು, ಧನ ಸಂಪಾದನೆಯನ್ನು ಮಾಡಬೇಕು, ಮತ್ತು ಧರ್ಮಾಚರಣೆಯನ್ನು ಮಾಡಬೇಕು. ಈ 3 ಮಾಡಬೇಕು ಪ್ರತಿಯೊಬ್ಬ ಮನುಷ್ಯ ಅಂತ ಶಾಸ್ತ್ರವು ಹೇಳ್ತಾ ಇದೆ. ಆದ್ದರಿಂದ ಇದೆಲ್ಲದನ್ನು ಸಹ ಚೆನ್ನಾಗಿ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಬಯಸ್ತಾ ಇದ್ದೇವೆ. ಆದ್ದರಿಂದ ಇಂತಹ ಒಂದು ನಾವು ಲೌಕಿಕವಾಗಿ ಮಾಡುವಂತಹ ಕೆಲಸಗಳೆಲ್ಲವೂ ಸಹ ಕೇವಲ ಈ ಒಂದು ಶರೀರದಕ್ಕೋಸ್ಕರ. ಇದರ ಒಂದೊಂದಕ್ಕೂ ಸಂಸ್ಕಾರ ಅಂತ ಹೆಸರಿಟ್ಟಿರುವುದೇ ಅದಕ್ಕೋಸ್ಕರ. ಅಂದ್ರೆ ಏನು, ಯಾವುದಾದ್ರೂ ಒಂದು ವಸ್ತು ತಯಾರಾಗಿ ಬರಬೇಕು, ಅದು ನಮ್ಮ ಉಪಯೋಗ ಆಗುವಂತೆ ಒಂದು ವಸ್ತು ತಯಾರಾಗಬೇಕು ಅಂತಂದ್ರೆ ಅದು ಹುಟ್ಟಿರುವಂತಹ ಗಣಿಯಿಂದ ನಮ್ಮ ಕೈಗೆ ಉಪಯೋಗ ಆಗುವಂತಹ ವಸ್ತುವಾಗಿ ತಯಾರಾಗಬೇಕು ಅಂತಂದ್ರೆ ಮಧ್ಯದಲ್ಲಿ ಸುಮಾರು ಪ್ರಕ್ರಿಯೆ ಇದೆ. ಆ ಎಲ್ಲ ಅದಕ್ಕೊಂದು ಶಾಸ್ತ್ರ ಇದೆ. ಯಾವಾಗ ಅದನ್ನು ಹೇಗೆ ಮಾಡಬೇಕು, ಯಾವ ವಸ್ತು, ಲೋಹ ಅಂತಂದ್ರೆ ಅದಕ್ಕೆ ಹೀಗೆ, ಬೇರೆ ಯಾವುದೋ ವಸ್ತು ಅಂದ್ರೆ ಅದಕ್ಕೆ ಹೀಗೆ ಅಂತ ಒಂದೊಂದಕ್ಕೂ ಒಂದೊಂದು ಪ್ರಕ್ರಿಯೆ ಇದೆ. ಅದಕ್ಕೆ ಇರತಕ್ಕಂತಹ ಪ್ರಕ್ರಿಯೆಯನ್ನ ಅದಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರಗಳಿಂದ ನಾವು ತಿಳ್ಕೊಳ್ಬೇಕು. ಅದರದೇ ಆಗಿರ್ತಕ್ಕಂಥ ಒಂದು ಶಾಸ್ತ್ರ, ಅದರದೇ ಆಗಿರ್ತಕ್ಕಂಥ ಒಂದು ಪ್ರಕ್ರಿಯೆ, ಒಂದು ಕಾಲ, ಒಂದು ವ್ಯವಸ್ಥೆ ಎಲ್ಲ ಇದೆ. ಅದರಂತೆ ಆ ಎಲ್ಲ ಪ್ರಕ್ರಿಯೆ ಅಂದ್ರೆ ಆ ಸಂಸ್ಕಾರವೆಲ್ಲ ನಡೆದಾಗ ಆ ವಸ್ತುವಿಗೆ ಒಂದು ಉತ್ತಮವಾದಂತಹ ಸ್ವರೂಪ ಉಂಟಾಗುತ್ತೆ. ಅದು ನಮಗೆ ಉಪಯೋಗಕ್ಕೆ ಬರುತ್ತೆ. ನೇರವಾಗಿ ಸಿಕ್ಕಿದ ಕೂಡಲೇ ಅದು ಉಪಯೋಗಕ್ಕೆ ಬರುವುದಿಲ್ಲ. ಅದಲ್ಲಿ ಸಿಗಬೇಕು, ಸಿಕ್ಕಿದ ಜಾಗದಲ್ಲಿ ಒಂದು ರೀತಿಯಾಗಿರುತ್ತೆ, ಮೂಲ ವಸ್ತುವಾಗಿರುತ್ತೆ. ಅದನ್ನು ಅಲ್ಲಿಂದ ಮಾಡಬೇಕಾದ್ದನ್ನೆಲ್ಲ ಮಾಡಿದಾಗ, ಅದನ್ನು ಶುದ್ಧೀಕರಣ ಮಾಡಿ ಮಾಡಬೇಕಾದ್ದನ್ನೆಲ್ಲ ಮಾಡಿದಾಗ ನಮಗೆ ಉಪಯೋಗ ಆಗುವಂತಹ ರೀತಿಯಲ್ಲಿ ವಸ್ತು ತಯಾರಾಗುತ್ತೆ. ಅದರಿಂದ ನಮಗೆ ಪ್ರಯೋಜನ ಅನ್ನೋದು ಉಂಟಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತುವಿಗೂ ಸಂಸ್ಕಾರ ಬೇಕು. ಭಗವಂತ ಏನು ಮಾಡಿದ್ದಾನೆ, ನಮಗೆ ಬೇಕಾದ್ದನ್ನೆಲ್ಲ ಅಲ್ಲಲ್ಲಿ ಇಟ್ಟಿದ್ದಾನೆ. ಈ ಪ್ರಪಂಚದಲ್ಲಿ ಬೇಕಾದ್ದೆಲ್ಲ ಅಲ್ಲಲ್ಲಿದೆ, ಮನುಷ್ಯನಿಗೆ ಬೇಕಾಗಿರುವಂಥದ್ದು. ಆದರೆ ಸೀದಾ ಹೋಗಿ ಅದನ್ನು ಹಾಗೆ ತಗೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕೊಂದು ಪ್ರಕ್ರಿಯೆ ಇಟ್ಟಿದ್ದಾನೆ ಭಗವಂತ. ಪರಿಶ್ರಮ ಪಡಬೇಕು, ಪ್ರಯತ್ನ ಮಾಡಿದ್ರೇನೆ ಅದು ಸಿಗುವ ಹಾಗೆ ಮಾಡಿದ್ದಾನೆ. ಹಾಗೆ ಸುಮ್ಮನೆ ಸುಲಭವಾಗಿ ನೇರವಾಗಿ ಫಲ ಸಿಗುವ ಹಾಗೆ ಭಗವಂತ ಮಾಡಲಿಲ್ಲ, ಹಾಗೆ ಮಾಡುವುದಿಲ್ಲ. ಗೃಹಸ್ಥಾಶ್ರಮ, ಹೀಗೆ ಒಂದೊಂದು ಆಯಾ ಆಶ್ರಮಗಳಲ್ಲಿ ಹೇಳಿದಂತಹ ಅನುಷ್ಠಾನಗಳು ಇತ್ಯಾದಿಗಳನ್ನೆಲ್ಲ ನಾವು ಶ್ರದ್ಧೆಯಾಗಿ ಮಾಡಿದಾಗ ಅದರಿಂದ ನಮಗೆ ವಿಶೇಷವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗಿ ನಮಗೆ ಸಿಕ್ಕಿರುವಂತಹ ಈ ಒಂದು ಜನ್ಮವು ಸಾರ್ಥಕವಾಗಿ ಇದರ ಪೂರ್ಣವಾದ ಉಪಯೋಗವನ್ನು ನಾವು ಪಡ್ಕೊಂಡು ಶ್ರೇಯಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತು ಮಕ್ಕಳಿಗೂ ಸಹ ವಿಶೇಷವಾಗಿ ಅದನ್ನು ಹೇಳಿಕೊಟ್ಟು ಅವರೂ ಸಹ ವಿಶೇಷವಾಗಿ ಇದನ್ನು ಆಚರಣೆ ಮಾಡುವಂತೆ ಆ ಒಂದು ಪ್ರೇರಣೆ ಅವರಿಗೆ ಸಿಗುವ ಹಾಗೆ ಹೇಳ್ಕೊಡ್ಬೇಕು. ಸುಮ್ಮನೆ ಏನೋ ಒಂದು ಹೇಳ್ಕೊಟ್ಬಿಟ್ಟು ಅಷ್ಟೇ ನಾ ಹೇಳೋದು ಹೇಳಾಯ್ತು ಅಂತ ಇಲ್ಲ, ಹಾಗೆ ಬಿಡುವುದಲ್ಲ. ಹೇಳಿಕೊಟ್ಟಿದ್ರಿಂದ ಅವರಿಗೆ ಆ ಸಂಸ್ಕಾರವೂ ಬರಬೇಕು. ಅದರಲ್ಲಿ ಆ ಒಂದು ಸಂಸ್ಕಾರ ಮಕ್ಕಳಲ್ಲಿ ಜಾಗೃತವಾಗಬೇಕು. ಆ ರೀತಿಯಾಗಿ ಹೇಳ್ಕೊಡ್ಬೇಕು. ಆ ರೀತಿಯಾಗಿ ಹೇಳಿಕೊಟ್ಟು ಅವರಲ್ಲಿ ಆ ಒಂದು ಸಂಸ್ಕಾರವನ್ನು ಜಾಗೃತಿ ಆಗುವಂತೆ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಎಲ್ಲ ವಿಧವಾದಂತಹ ಶ್ರೇಯಸ್ಸುಗಳು ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿರುವಂತಹ ಎಲ್ಲ ಕಾರ್ಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಾರ್ಯಗಳು ಸಹ ನಡೆಯಲಿ, ಎಲ್ಲ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನಡೆಯಲಿ. ಎಲ್ಲ ಆ ಜಗನ್ಮಾತೆಯ ಅನುಗ್ರಹದಿಂದ ಎಲ್ಲ ವಿಧವಾದಂತಹ ಸಂಕಷ್ಟಗಳು ಪರಿಹಾರವಾಗಿ ಎಲ್ಲ ರೀತಿಯಲ್ಲೂ ಸಹ ಇದು ಇನ್ನಷ್ಟು ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ವಿಶೇಷವಾಗಿ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಮಕ್ಕಳಿಗೂ ಸಹ ಇವತ್ತಿಲ್ಲಿ ಆಗಮಿಸಿದಂತಹ ಇವತ್ತಿಲ್ಲಿರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ
ವಿಶೇಷವಾಗಿ ಈ ಪ್ರಸ್ತುತ ಈ ಒಂದು ದೇವಸ್ಥಾನದ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ ಭಟ್ರು ಮತ್ತು ಅವ್ರ ಜೊತೆಗಿರ್ತಕ್ಕಂತಹ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತಿ. ದೇವಸ್ಥಾನದ ಪ್ರಮುಖರಿಗೆ, ತಂತ್ರಿ ವರ್ಗದವರಿಗೆ ಎಲ್ಲರಿಗೆ ಕೂಡ ಗುರುಗಳು ನೇರವಾಗಿ ಮಂತ್ರಾಕ್ಷತೆಯನ್ನು ವಿತರಿಸಿದ್ದಾರೆ. ಆದರೆ ಇನ್ನು ಎಲ್ಲರಿಗೆ ಕೂಡ ಮಂತ್ರಾಕ್ಷತೆಯನ್ನು ಭಕ್ತಾದಿಗಳು ಸುಧಾರಿಸಿಕೊಳ್ಬೇಕು, ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ತಂತ್ರಿಗಳ ಕೈಯಿಂದ ಗುರುಗಳ ಪರವಾಗಿ ಇದನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕು ಅಂತ ನಮ್ಮ ಹತ್ರ ವಿನಂತಿ. ರಾಜಾರಾಮ್ ಬಿರ್ಲಾಲ್ ಅವರು ಇಲ್ಲಿ ಆಶೀರ್ವಚನವನ್ನು ನೀಡಿ ನಮ್ಮೆಲ್ಲರ ಜೀವನವನ್ನು ಪಾವನವಾಗಿಸಿದ್ದಾರೆ. ಈ ಒಂದು ಅವರ ಸಾನ್ನಿಧ್ಯ ಮತ್ತು ಪಾದಸ್ಪರ್ಶದಿಂದ ಈ ನಮ್ಮ ಕ್ಷೇತ್ರ ಪಾವನವಾಗಿದೆ. ಅದಕ್ಕೆ